ಸ್ನೇಹಿತರೆ, ಬಹಳಷ್ಟು ವಿದ್ಯಾರ್ಥಿಗಳು ಯಾವುದೇ ಹೊಸ ಕಾರ್ಯವನ್ನು ಪ್ರಾರಂಭಿಸುವವರು, ಯಾವುದೇ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಹೊಸದಾಗಿ ಕಾರ್ಯವನ್ನು ಪ್ರಾರಂಭಿಸುವವರು ಯೋಜನೆಗಳಿಲ್ಲದೆ, ನಿರ್ದಿಷ್ಟ ಗುರಿಗಳಿಲ್ಲದೆ ಇವತ್ತು ಹೆಣಗಾಡುತ್ತಿರುವುದನ್ನು ನಾವು ಕಂಡಿರುತ್ತೇವೆ. ಆದರೆ ಜೀವನಕ್ಕೆ ಒಂದು ಗುರಿ ಇರಲೇಬೇಕು. ಗುರಿ ಇಲ್ಲದ ಜೀವನ ಅದು ಸೂತ್ರವಿಲ್ಲದ ಗಾಳಿಪಟದಂತೆ. ಆದ್ದರಿಂದ ವಿದ್ಯಾರ್ಥಿಗಳೇ ಆಗಲಿ, ಯಾವ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಸಾಧನೆಗಳನ್ನು ಸಾಧಿಸುವ ಹಂಬಲವಿದ್ದ ಯಾವುದೇ ವ್ಯಕ್ತಿಗಳಾಗಲಿ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಳ್ಳಲೇಬೇಕು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾವ ಶಿಕ್ಷಣವನ್ನು, ಯಾವ ಕೋರ್ಸುಗಳನ್ನು ಪಡೆಯಬೇಕೆಂಬ ನಿರ್ದಿಷ್ಟತೆ ಇರುವುದಿಲ್ಲ. ಆದರೆ ವಿದ್ಯಾರ್ಥಿಗಳು ಪೂರ್ವಾಪರ ಚಿಂತಿಸಿ ತಮಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವುದನ್ನು ನಾನು ಓದಿದರೆ ಮುಂದೆ ನಾನು ಗುರಿಯನ್ನು ಸಾಧಿಸಬಲ್ಲೆ ಎನ್ನುವ ಉತ್ಕಟ ಇಚ್ಛೆಯಿಂದ ಇವತ್ತು ತಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕಾದ ಅವಶ್ಯಕತೆ ಇದೆ. ಏಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಪಾಲಕರ ಒತ್ತಡದಿಂದಾಗಿ ಮಕ್ಕಳು ಕೆಲವೊಂದು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇರುತ್ತದೆ. ಆದರೆ ದಯವಿಟ್ಟು ಯಾವುದೇ ಪಾಲಕರಾಗಲಿ, ಯಾರೇ ಆಗಲಿ, ವಿದ್ಯಾರ್ಥಿಯ ಆಸಕ್ತಿಗೆ ಅನುಗುಣವಾಗಿ ಸ್ಪಂದಿಸತಕ್ಕದ್ದು ಅವರ ಆದ್ಯ ಕರ್ತವ್ಯ ಅನ್ನುವ ವಿವೇಚನೆ ಅದು ನನ್ನ ಭಾವನೆಯೂ ಹೌದು. ಏಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಪಾಲಕರ ಒತ್ತಡದಿಂದ ಬೇರೆ ಬೇರೆ ಕೋರ್ಸುಗಳಲ್ಲಿ ಪ್ರವೇಶವನ್ನು ಪಡೆದಾಗ ಅವರು ಅದರಲ್ಲಿ ಆಸಕ್ತಿ ಇಲ್ಲದಿದ್ದರೂ ಸಹ ಅದನ್ನು ಓದಿ ತೇರ್ಗಡೆ ಹೊಂದುವಂಥ ಒತ್ತಡಕ್ಕೆ ಒಳಗಾಗಿದ್ದಾರೆ. ಅದು ನಿಜವಾಗಿಯೂ ಅದು ಸರಿಯಲ್ಲ. ಏಕೆಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ತನ್ನ ಸ್ವ ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತದೆಯೋ ಆ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹಳಷ್ಟು ಸುಲಭ. ನಾವು ಅಂದರೆ ವಿದ್ಯಾರ್ಥಿಗಳಾದವರು ಗುರಿಗಳನ್ನು ಯಾವ ಹಂತದಲ್ಲಿ, ಗೋಲ್ ಸೆಟ್ಟಿಂಗ್ ಅಂತ ಏನು ಕರಿತೀವಿ, ಯಾವ ಹಂತದಲ್ಲಿ ನಾವು ಗುರಿಗಳನ್ನು ನಿರ್ದಿಷ್ಟಪಡಿಸಿಕೊಳ್ಳಬೇಕು ಅಥವಾ ಗುರಿಯನ್ನು ಫಿಕ್ಸ್ ಮಾಡ್ಕೋಬೇಕಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಪದವಿಯ ನಂತರ, ನಾವು ಚಿಕ್ಕವರಿದ್ದಾಗ ನಮ್ಮ ಶಿಕ್ಷಕರು, ಅಧ್ಯಾಪಕರು ನಮ್ಮನ್ನು ಪ್ರಶ್ನೆ ಕೇಳಿದಾಗ, ನೀನು ಮುಂದೇನಾಗಬೇಕು ಎಂದಾಗ ನಾನು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ದೊಡ್ಡ ದೊಡ್ಡ ಅಧಿಕಾರಿಯಾಗಬೇಕು, ವಿಜ್ಞಾನಿಯಾಗಬೇಕು, ಹೀಗೆ ಅನೇಕ ಉತ್ತರಗಳನ್ನು ನಾವು ಕೊಟ್ಟಿರುತ್ತೇವೆ. ಆದರೆ ನಮ್ಮ ಆಸೆಗಳು, ನಮ್ಮ ಆಕಾಂಕ್ಷೆಗಳು ಅವು ಗುರಿಗಳಲ್ಲ. ಗುರಿಗಳೆಂದರೆ ಒಂದು ನಿರ್ದಿಷ್ಟವಾದ ವಿಷಯವನ್ನು ಆಯ್ಕೆ ಮಾಡಿ ಸದಾಕಾಲ ಪ್ರಾಂಜಲ ಮನಸ್ಸಿನಿಂದ, ತನುಮನ ಧನದಿಂದ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಅದಕ್ಕೆ ಸಮರ್ಪಣೆ ಮಾಡಿ ಅದನ್ನು ಸಾಧಿಸಲು ಹೊರಟಾಗ ಮಾತ್ರ ಗುರಿಗಳಾಗುತ್ತವೆ. ಆದರೆ ಅಂಥ ಸಂದರ್ಭದಲ್ಲಿಯೂ ಸಹ ಒಂದೊಂದು ಸಲ ವಿಫಲರಾಗುವುದು ಸಹಜ. ಆದರೆ ವಿಫಲರಾದಾಗ, ಸೋಲನ್ನು ಕಂಡಾಗ ನಾವು ಸೋತಿದ್ದೇವೆ, ಮುಂದೆ ಹೇಗೆ ಮಾಡುವುದು, ಅಥವಾ ಇದು ನನ್ನ ಸೋಲು ಅನ್ನೋದನ್ನು ಯಾರು ಕೂಡ ಮನಸ್ಸಿಗೆ ಹಚ್ಕೊಳ್ಬಾರ್ದು. ಏಕೆಂತಂದರೆ ಸೋಲು ಎನ್ನುವುದು ಅದಕ್ಕೆ ಇನ್ನೊಂದು ಮೆಟ್ಟಿಲವನ್ನು, ನಾವು ಇನ್ನೊಂದು ಮೆಟ್ಟಿಲ ಹತ್ತಲಿಕ್ಕೆ ನಮಗೆ ಆಗ್ತಕ್ಕಂಥದ್ದು ಅನುಭವ ಮಾತ್ರ. ಅದಕ್ಕಾಗಿ ಸೋಲನ್ನು ಸೋಲಿಸಬೇಕೇ ಹೊರತು ಸೋಲಾಗಿದೆ ಎನ್ನುವ ಭಾವನೆಯನ್ನು ನಾವು ಯಾವತ್ತೂ ಮನದಲ್ಲಿ ಇಟ್ಕೊಳ್ಬಾರ್ದು. ಏಕೆಂದರೆ ತಪ್ಪಿದರೆ ಏನೊಮ್ಮೆ, ಅನುಭವಕ್ಕೆ ಅದೇ ಹೆಮ್ಮೆ. ತಪ್ಪಿದರೆ ತಪ್ಪಿಲ್ಲ, ತಪ್ಪಿನೋಳ್ ಅಳುಕಿ ನಿಲ್ಲಲದುವೇ ಪಾಪ. ಒಂದು ಸಲ ತಪ್ಪನ್ನು ಮಾಡಿದರೆ ಆ ತಪ್ಪನ್ನು ತಿದ್ದಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಪ್ರಜ್ಞೆ ಹಾಗೂ ವಿವೇಕ ಜಾಯಮಾನ ಆಗಬೇಕು. ಅದರಂತೆ ಬಹಳಷ್ಟು ಕಷ್ಟಗಳು ಬರ್ತವೆ. ವಿದ್ಯಾರ್ಥಿಗಳೇ ಆಗಲಿ, ಯಾವುದೇ ಹೊಸ ಕಾರ್ಯವನ್ನು, ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸುವಾಗ ಸಾಕಷ್ಟು ಅಡೆತಡೆಗಳು ಬರ್ತವೆ ಜೀವನದಲ್ಲಿ. ಹಾದಿಯಲ್ಲಿ ಹಳ್ಳವಿದೆ, ಮುಳ್ಳಿಡಿದ ಕೊಳ್ಳವಿದೆ, ನೆರೆಯ ಕರೆದವನ ಕೈಗದನು ನೀಡು, ಬಿಸುಡದನು ಓ ಶಿಲ್ಪಿ, ಮತ್ತೊಮ್ಮೆ ಯತ್ನಗೈ, ಅದುವೇ ದಾರಿ. ದಾರಿಯಲ್ಲಿ ಹೋಗುವಾಗ ನಾವು ಒಂದು ಒಳ್ಳೆಯ ದಾರಿಯಲ್ಲಿ ಏನನ್ನೋ ಸಾಧಿಸಬೇಕು ಅಂತ ಹೊರಟಾಗ ದಾರಿಯುದ್ದಕ್ಕೂ ಕಲ್ಲು, ಮುಳ್ಳು, ದುರ್ಗಮ ರಸ್ತೆಗಳು, ಬೆಟ್ಟ ಗುಡ್ಡಗಳು ಎಲ್ಲವೂ ಕೂಡ ಬರ್ತವೆ. ಆದರೆ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಆ ದುರ್ಗಮ ದಾರಿಯಲ್ಲಿ ಸಾಗಿ ಮುಂದೆ ಹೋದಾಗ ಅದು ಯಶಸ್ಸಿನ ಮೆಟ್ಟಿಲನ್ನು ನಾವೆಲ್ಲರೂ
ಹತ್ತಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತಾ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಹಾಗಾದ್ರೆ ಯಾವ ಹಂತದಲ್ಲಿ ನಾವು ಗುರಿಗಳನ್ನು ಸ್ಪಷ್ಟಪಡಿಸಬೇಕು, ನಿರ್ದಿಷ್ಟಪಡಿಸಿಕೊಳ್ಳಬೇಕು ಅಂತಂದ್ರೆ, ನಾವು ಪ್ರೌಢ ಶಾಲೆಯಲ್ಲಿದ್ದಾಗ ಅಥವಾ ಹೈಸ್ಕೂಲ್ ಲೆವೆಲ್ ಪ್ರೌಢ ಶಾಲೆ ತರಗತಿಯಲ್ಲಿದ್ದಾಗಲೇ ನಾವು ಮುಂದೆ ಏನಾಗಬೇಕು ಅಂತಕ್ಕಂಥ ಗುರಿಯನ್ನು ನಾವು ನಿರ್ದಿಷ್ಟಪಡಿಸಿಕೊಳ್ಳಬೇಕು. ಸಾಕಷ್ಟು ಜನ ಪದವಿಯ ನಂತರ ತಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಿಕೊಂಡು ಮುಂದೆ ಹಲವಾರು ಬಾರಿ ಆ ಗುರಿಯನ್ನು ಮುಟ್ಟದೆ ವಿಫಲರಾಗಿ ತಾವು ಬೇರೆ ಬೇರೆ ತಾವಂದುಕೊಂಡ ಕಾರ್ಯವನ್ನು ಸಾಧಿಸದೆ, ತಾವಂದುಕೊಂಡ ಹುದ್ದೆಗೆ ಏರದೆ ಸಿಕ್ಕ ಹುದ್ದೆ ಸಾಕು ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಆದ್ದರಿಂದ ಪ್ರೌಢ ಶಾಲೆಯ ಹಂತದಲ್ಲಿಯೇ ತಮ್ಮ ಗುರಿಗಳನ್ನು ನಿರ್ದಿಷ್ಟಪಡಿಸಿಕೊಂಡು ಪದವಿಯ ಹಂತದಲ್ಲಿ ಅದಕ್ಕೊಂದು ರೂಪ ಕೊಟ್ಟು ಮುಂದೆ ನೀವು ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ ಹಾಗೂ ಇನ್ನಿತರ ಎಲ್ಲ ಅಧಿಕಾರಗಳನ್ನು ತಾವು ಸಾಧಿಸುವ ಒಂದು ಅವಕಾಶಗಳಿವೆ. ಆದ್ದರಿಂದ ಗುರಿ ಎನ್ನುವುದು ವಿದ್ಯಾರ್ಥಿಗಳಿಗೆ ಆಗಲಿ, ಯಾವುದೇ ಕಾರ್ಯವನ್ನು ಮಾಡಲಿ, ಏನಾದರೂ ಆಗಲಿ, ವ್ಯಾಪಾರಿ, ವಿಜ್ಞಾನಿ, ಶಿಕ್ಷಕ ಏನೋ ಆದರೂ ಸಹ ಗುರಿಯನ್ನು ನಾವು ಮೊದಲೇ ನಿರ್ದಿಷ್ಟಪಡಿಸಿದ್ದೇ ಆದರೆ ನಾವು ಜೀವನದಲ್ಲಿ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಬಹಳಷ್ಟು ಗುರಿಯನ್ನು ಸಾಧಿಸುವಲ್ಲಿ, ದೊಡ್ಡ ದೊಡ್ಡ ಗುರಿಗಳನ್ನು ನಾವು ಇಟ್ಟುಕೊಂಡಾಗ ಆ ಗುರಿಗಳನ್ನು ಸಾಧಿಸುವಲ್ಲಿ ಕೆಲವು ಸಲ ವಿಫಲರಾಗಬಹುದು, ಸೋಲನ್ನು ಕಾಣಬಹುದು. ಆದರೆ ಆ ಸೋಲನ್ನೇ ಸೋಲು ಅಂತ ಭಾವಿಸದೆ ಮುಂದೆ ದೃಢ ನಿಶ್ಚಯದಿಂದ ನಾವು ಆ ಗುರಿಯನ್ನು ಸಾಧಿಸಲು ಪ್ರಯತ್ನಿಸಬೇಕು. ಯಾವ ಮನುಷ್ಯನಿಗೆ ತಾನು ಎಲ್ಲಿಗೆ ಹೋಗುತ್ತಿದ್ದೇನೆಂದು ತಿಳಿದಿದೆಯೋ ಅವನಿಗೆ ಪ್ರಪಂಚವೇ ದಾರಿ ಮಾಡಿಕೊಡುತ್ತದೆ ಅಂತ ಹೇಳಿದ್ದಾರೆ. ಯಾವ ಮನುಷ್ಯ ಅಥವಾ ಯಾವ ವ್ಯಕ್ತಿ ನಿರ್ದಿಷ್ಟವಾಗಿ ನಾನು ಇಲ್ಲಿಗೆ ತಲುಪುತ್ತಿದ್ದೇನೆ ಅಂತ ದೃಢ ನಿಶ್ಚಯ ಮಾಡಿದ್ದಾದರೆ ಪ್ರಪಂಚದ ಬಾಗಿಲು ಅವನಿಗೆ ಸದಾಕಾಲ ತೆರೆದಿರುತ್ತದೆ. ಯಾಕೆ ಮಾಡುವ ಕೆಲಸದಲ್ಲಿ ಆಸಕ್ತಿ, ಶ್ರದ್ಧೆ ಇದ್ದರೆ ಅದು ಕೇವಲ ಕೆಲಸ ಮಾತ್ರವಾಗದೆ ಅದೊಂದು ದೈವಾರಾಧನೆಯಾಗುತ್ತದೆ ಅಂತ ಹೇಳಿದ್ದಾರೆ. ಅದು ಪೂಜೆಯಾಗಿ ಪರಿಣಮಿಸುತ್ತದೆ. ಆದ್ದರಿಂದ ಆಕಾಶಕ್ಕೆ ನಾವು ಕೈಯನ್ನು ಚಾಚಿದ್ದೇ ಆದರೆ ನಕ್ಷತ್ರಗಳು ಸಿಗದೇ ಇದ್ದರೆ ಚಂದ್ರನಾದರೂ ನಮಗೆ ಸಿಗುತ್ತಾನೆ. ಆದ್ದರಿಂದ ನಾವೆಲ್ಲರೂ ಸಹ ಪ್ರಯತ್ನ ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಆಲ್ ಪವರ್ಸ್ ವಿದಿನ್ ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ಎಲ್ಲ ಶಕ್ತಿಗಳು ನಿನ್ನಲ್ಲಿ ಅಡಗಿವೆ, ನೀನು ಏನನ್ನಾದರೂ ಸಾಧಿಸಬಹುದು, ಏನನ್ನಾದರೂ ಆಗಬಹುದು ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅವರ ಮಾತಿನ ತಾತ್ಪರ್ಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು, ಯಾಕಂತಂದ್ರೆ ಧಾರಿಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ ಎನ್ನುವ ಡಿವಿಜಿಯವರ ಮಾತನ್ನ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇ ಆದರೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ, ಮುಂದಿನ ಜೀವನದಲ್ಲಿ ಸಫಲರಾಗಿ ಯಶಸ್ಸನ್ನು ನಾವು ಕಾಣಬಹುದಾಗಿದೆ. ನಾವು ಯಾವುದೇ ಕಾರ್ಯವನ್ನ ಪ್ರಾರಂಭಿಸಿದಾಗ ಅಥವಾ ಯಾವುದೇ ಒಂದು ದೊಡ್ಡ ಗುರಿಗೆ ನಾವು ಕೈ ಹಾಕಿದಾಗ ಮೊದಲು ನಿಮ್ಮನ್ನು ಪ್ರಶ್ನಿಸುವವರು ನೀವೇಕೆ ಇದನ್ನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾರೆ. ಆದರೆ ನೀವು ಅದನ್ನು ಸಾಧಿಸಿದಾಗ, ಆ ದಿಶೆಯಲ್ಲಿ ಯಶಸ್ಸನ್ನು ಕಂಡಾಗ ನೀವು ಇದನ್ನು ಹೇಗೆ ಮಾಡಿದ್ದೀರಿ ಎನ್ನುವ ಒಂದು ವಿಚಾರವನ್ನು ಅವರು ನಿಮ್ಮಂದಲೇ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎನ್ನುವ ಉಕ್ತಿಯನ್ನ ನಮ್ಮ ಯುವಜನಾಂಗಕ್ಕೆ ಸ್ವಾಮಿ ವಿವೇಕಾನಂದರು ದಾರಿಯನ್ನ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಬಹಳಷ್ಟು ಕಷ್ಟಗಳು ಬರುತ್ತವೆ ಜೀವನದಲ್ಲಿ. ನಾವು ಒಂದು ಒಳ್ಳೆಯ ಕಾರ್ಯವನ್ನ ಮಾಡಬೇಕಂತ ಹೊರಟಾಗ ಅನೇಕ ಕಷ್ಟಗಳು, ಅನೇಕ ವಿರೋಧಾಭಾಸಗಳು, ಕಾಂಟ್ರಾಡಿಕ್ಷನ್ಸ್ ಅಂತ ಏನು ಕರಿತೀವಿ, ಅವೆಲ್ಲವೂ ಕೂಡ ನಮಗೆ ಬರ್ತವೆ. ಆದರೆ ಸೋದರನೇ ಬಿಸಿಲಿಹುದೇ, ಹಾದಿಯಲ್ಲಿ ಕೆಸರಿಹುದೇ, ಹೊರೆ ಭಾರವಾಗಿದೆಯೇ, ನೆರೆಯ ಕರೆದವನ ಕೈಗದನು ನೀಡು, ಬಿಸುಡದನು ಓ ಶಿಲ್ಪಿ, ಮತ್ತೊಮ್ಮೆ ಯತ್ನಗೈ ಅದುವೇ ದಾರಿ. ಅದನ್ನು ಬೀಸಾಕಿ, ಅದನ್ನು ನಿರ್ಲಕ್ಷ್ಯ ಮಾಡಿ ನಮ್ಮ ಗುರಿಗಳತ್ತ ನಾವೆಲ್ಲರೂ ಹೆಜ್ಜೆಯನ್ನ ಹಾಕಿ, ಯಾಕಂದರೆ ನಮ್ಮಂತ ಸಾವಿರಾರು ಜನ ಇಂಥ ಗುರಿಗಳನ್ನು ತಲುಪಿದ ನಿದರ್ಶನಗಳಿವೆ, ಉದಾಹರಣೆಗಳಿವೆ. ಅದಕ್ಕೆ ನಾವು
ಹಾದಿಯಲ್ಲಿ ಹಳ್ಳವಿದೆ ಮುಳ್ಳಿಡಿದ ಕೊಳ್ಳವಿದೆ ಎಂದಳುಕಿ ಹಿಂದೆಗೆಯದಿರು, ಮುಂದೆ ತೋರುವುದು ಹೂದೋಟವು ಯಾತ್ರಿಕರು ನಿನ್ನಂತೆ ಹೋದರಿಹರು ಮಂತೆ ಹುಡುಕವರ ಹೆಜ್ಜೆಯನು ಮುಂದೆ ತೋರುವುದು ಹೂದೋಟವು ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಭಕ್ತಿಯಂತೆ ಯಾವ ಅಡೆತಡೆಗಳೂ ಬಂದರೂ ಯಾವುದೇ ವಿರೋಧಾಭಾಸಗಳು ಬಂದರೂ ಕೂಡ ನಾವೆಲ್ಲರೂ ನಾವು ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಗುರಿಯನ್ನ ನಾವೆಲ್ಲರೂ ಸಾಧಿಸಿ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಮಗೆಲ್ಲರಿಗೂ ನಾನು ಇವತ್ತು ನಮಸ್ಕರಿಸ್ತಾ ಇದ್ದೇನೆ.